ಗೊಂದಲ ಸೃಷ್ಟಿ ಮಾಡ್ತಾ ಇರೋದು ಯಾರು? ಇವಾಗ್ಲೇ ಆಗ್ಬೇಕು, ಇವಾಗೇ ಮಾಡಿ ತೋರಿಸ್ತೀನಿ, ಬರ್ಲಿ ಯಾರು ಬರ್ತಾರೆ ಬರ್ಲಿ. ಚಿತ್ತಾಪುರ್ನಲ್ಲಿ ಕಾನೂನಿದೆ, ಬೇರೆ ಕಡೆ ಕಾನೂನು ಇದೆ, ಆದ್ರೆ ಸರಿಯಾಗಿ ಅದೇನಾಗಿತ್ತು ಇಷ್ಟು ದಿನ ಯಾರು ಕೇಳಿರ್ಲಿಲ್ಲ. ಸುಮ್ಮನೆ ಹೋಗ್ತಾರೆ ಬರ್ತಾರೆ ಅಂತಿದ್ರೆ ಓಕೆ. ಯಾವಾಗ ನಮ್ಮ ಹುಡುಗರ ಭವಿಷ್ಯ ಹಿಂಗ್ ಹಾಳಾಗ್ತಾ ಇದೆ ಅಂತ ನಂಗೆ ಮನವರಿಕೆ ಆಯ್ತು, ನಾನು ಈ ಇಶ್ಯೂಸ್ ನ ರೇಸ್ ಮಾಡಿದ್ದೀನಿ. ಅಂಡ್ ಏನಿದ್ರು ಕಾನೂನಾತ್ಮಕವಾಗಿ ಮಾಡ್ಬೇಕಲ್ಲ ನಾನು. ಈಗ ನಾಳೆ ಕೋರ್ಟ್ ಆರ್ಡರು ಇಲ್ಲಪ್ಪ ಅವ್ರಿಗೆ ಮಾಡಕ್ ಬಿಡಿ ಅಂತ ಹೇಳಿದ್ರೆ ಮಾಡಕ್ ಬಿಡೋಣ, ಅದಕ್ಕೇನ್ ತೊಂದರೆ ಏನಿದೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಿದೆ ಸರ್, ಸಮಸ್ಯೆ ಯಾರು ಕ್ರಿಯೇಟ್ ಮಾಡ್ತಾ ಇರೋ? ಪ್ರಚೋದನೆಯಾಗಿ ಯಾರು ಮಾತಾಡ್ತಾ ಇರೋದು? ಕಾಂಗ್ರೆಸ್ ಅವ್ರು ಮಾತಾಡ್ತಾ ಇರೋದ? ನಾನ್ ಮಾತಾಡ್ತಾ ಇರೋದ? ಜೀವ ಬೆದರಿಕೆ ನಾನ್ ಕೊಡ್ತಾ ಇರೋದ? ನಾನು ಮಾಡೇ ತೀರಿಸ್ತೀವಿ, ನಾನು ಇದು ಯಾರು ಮಾಡ್ತಾರೆ, ಇದು ಮುಟ್ಟಕ್ಕೆ ಆಗತ್ತ, ಭಸ್ಮ ಆಗ್ತೀರಾ ನೀವು ಅಂತ ಯಾರು ಹೇಳ್ತಾ ಇರೋದು? ನಾವ್ ಹೇಳ್ತಾ ಇರೋದ? ನಾವಂತೂ ಎಲ್ಲೂ ಹೇಳಿಲ್ಲ. ಅಥವಾ ಬೇರೆ ಯಾವ್ದು 11 ಸಂಘಟನೆಗಳು ಪರ್ಮಿಷನ್ ಕೇಳಿದ್ದಾರೆ, ಅವರು ಹೇಳ್ತಾ ಇಲ್ಲ. ಇದೆಲ್ಲಿಂದ ಬರ್ತಾ ಇದೆ ಸರ್ ಮಾತಿದು? ಯಾಕೆ ಬರ್ತಾ ಇದೆ? ನೀವು ಒಂದ್ ಕಡೆ ಶಾಂತಿ ಪರ ಇದ್ದೀರಾ ಅಂತೀರಾ, ದೇಶದ ಪರ ಇದ್ದೀರಾ ಅಂತೀರಾ, ಸಮಾಜಗಳ ಪರ ಇದ್ದೀರಾ ಅಂತೀರಾ, ಮತ್ತೆ ಪ್ರಚೋದನೆಯಾಗಿ ಮಾತಾಡ್ತೀರಾ. ಇದು ಸಮಸ್ಯೆ ಯಾರು? ನೋಡಿ ಇವ್ರೆ, ಪರ್ಸನಲಿ ಟಾರ್ಗೆಟ್ ಅಂತಲ್ಲ. ಸಿ, ನಂದು ಐಡಿಯಾಲಜಿಕಲಿ ಕ್ಲಾರಿಟಿ ಇದೆ. ನಾನು ಹೇಳ್ದಂಗೆ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಒಂದು ತತ್ವ ಇದೆ. ಅಂಬೇಡ್ಕರ್ ಅವರ ಹೋರಾಟದ ರಕ್ತ ನನ್ನಲ್ಲಿದೆ. ನಾನು ಕರೆಕ್ಟ್ ಇದ್ದಾಗ ಜನ ನಮ್ಗೆ ಸಪೋರ್ಟ್ ಮಾಡ್ತಾರೆ. ಇಲ್ಲಿವರೆಗೂ ಯಾಕೆ ಇದು 1 ತಿಂಗಳು ಆಗ್ತದೆ ಈಗ ಏನಂದ್ರೆ, ಒಂದ್ ನಿಮಿಷ ಸರ್, ಅದೇ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಸಂಘಟನೆಗಳನ್ನ ಕರೆದು ಹೈಕೋರ್ಟ್ ನಿಯಮ ಇದೆ ಸ್ವಲ್ಪ ಪಾಲನೆ ಮಾಡಿ ಅಂತ ಸಂಘಟನೆಯವ್ರಿಗೆ ಹೈಕೋರ್ಟ್ ನೋಡಿ. ನಾನು ಯಾಕೆ ಈಗ ಪೀಸ್ ಮೀಟಿಂಗ್ ನಲ್ಲಿ ನಾನು ಕುತ್ಕೋಬಹುದು ಆಸ್ ಎ ಡಿಸ್ಟ್ರಿಕ್ಟ್ ಇನ್ಚಾರ್ಜ್. ಬಟ್ ಆಗ್ತಾ ಇರೋದು ನನ್ನ ಕ್ಷೇತ್ರದಲ್ಲಿ. ನಾಳೆ ನಾನು ಅಂಟಿವ್ ಇನ್ಫ್ಲೂಯೆನ್ಸ್ ಮಾಡಿದ್ದೀನಿ ಅಂತ ಮತ್ತೆ ಬಂದ್ರೆ ಅದಕ್ಕೆ ವಿಡಿಯೋ ರೆಕಾರ್ಡಿಂಗ್ ಮಾಡಿದಾರಲ್ಲ. ಈಗ ವಿಡಿಯೋ ರೆಕಾರ್ಡಿಂಗ್ ಮಾಡಿದ್ರೆ ನಾನು ಇವ್ರಿದ್ರೆ ನಾನು ಡೈರೆಕ್ಷನ್ ಕೊಡ್ಬೋದು, ಹಿಂಗ್ ಹೇಳು ಹಂಗ್ ಹೇಳು ಅಂತ. ಅಷ್ಟು ಜನ ಇದ್ದಾಗ ಹೆಂಗ್ರಿ ಡೈರೆಕ್ಷನ್ ಕೊಡಕ್ ಆಗ್ತದೆ? ಅವ್ರಿಗೆ ಡೈರೆಕ್ಷನ್ ಕೊಡಕ್ ಆಗ್ತದ? RSS ನವರಿಗೆ ಅಥವಾ BJP ಅವರಿಗೆ? ಎವ್ರಿಥಿಂಗ್ ಈಸ್ ಆನ್ ವಿಡಿಯೋ ಅಲ್ಲ. ನೋಡ್ಬಿಡ್ಲಿ ಲೆಟ್ ಆ ವಿಡಿಯೋ ನೋಡ್ಲಿ. ಏನು ಹೈಕೋರ್ಟ್ಗೆ ಅಥವಾ ಜಡ್ಜ್ ಅವರಿಗೆ ಇಲ್ಲಪ್ಪ ಇದು ಸರಿ ಇದೆ, ವಾತಾವರಣ ಚೆನ್ನಾಗಿದೆ, ನೀವು ಮಾಡಿ ಅಂದ್ರೆ ಮಾಡೋಣ. ಅಲ್ಲ ಸರ್, RSS ಅನ್ರಿಜಿಸ್ಟರ್ಡ್ ಬಾಡಿ ಅಂತ ತಾವು ಬಹಳ ಸಲ ನಾನು ಹೇಳಿಲ್ಲ, ಅವ್ರು ಹೇಳಿರೋದು. ಅದೇ ಅವ್ರು ಹೇಳಿರೋದು. ಬಟ್ ಈ ವಿಚಾರ ನಿಮ್ಮ ಅಡ್ವೊಕೇಟ್ ಜನರಲ್ ಹಿಡ್ಕೊಂಡು ಯಾರು ಕೋರ್ಟ್ ಅಲ್ಲಿ ಪ್ರಸ್ತಾಪನೆ ಮಾಡಿಲ್ಲ. 3 ಸಲ ಇದನ್ನ ಮ್ಯಾಟರ್ in front of the court is not whether they are a registered body or unregistered body. The matter in front of the court is whether to give permission or not give permission. ನೋಟಿಸ್ ಏನಕ್ಕೆ? ಹೌದು, ಎಲ್ಲರಿಗೂ ಕೇಳಿದೆ, ಅವರೊಬ್ಬರಿಗೆ ಅಲ್ಲ. ಯಾರು ಅದೇ ರಿಜಿಸ್ಟರ್ಡ್ ಇಲ್ಲ ಅಂತ ಹೇಳ್ತಾ ಇರೋದಲ್ಲ. ನೋಡಿ, ಯಾವಾಗ ಪ್ರಸ್ತಾವನೆ ಮಾಡ್ಬೇಕು ಅವಾಗ ಮಾಡ್ತಾರೆ. ನಾವು RSS ವಿರುದ್ಧ ಇಲ್ಲ ಮ್ಯಾಟರ್ ಇರೋದು. ಅಲ್ಲಿ ಪಥಸಂಚಲನ ಮಾಡಬಹುದಾ ಇಲ್ಲ ಅಂತ ಇರೋದು ಇದು ಏನು ಹೈಕೋರ್ಟ್ ಮುಂದೆ. ಅದಾದ್ಮೇಲೆ ಇದನ್ನ ಲೀಗಲಿ ಹೇಗೆ ಟ್ಯಾಕಲ್ ಮಾಡೋದು ನೋಡೋಣ. ನಾಳೆ ಸಂಪೂರ್ಣವಾಗಿ ಹೇಳೋಣ ಅನ್ಕೊಂಡೆ, ಯಾಕಂದ್ರೆ ಎಲ್ಲಾ ಮಾಹಿತಿ ಇದೆ. ನಾಳೆ ಒಂದು ಅಧಿಕೃತವಾದಂತ ಪ್ರೆಸ್ ಮೀಟ್ ಕರಿತಾ ಇದ್ದೀನಿ. 2 ಪ್ರಮುಖವಾದಂತ ವಿಚಾರ ಇದೆ. ನೀವು RSS ಮತ್ತೆ ಸಮೃದ್ಧಿ ಜೊತೆಗೆ ಸೇರಿಸ್ಬೋದು.